6 ದಿನಕ್ಕೆ 6 ಬಗೆಯ ಸೂಪ್ ಅಂಡ್ ಸ್ನಾಕ್ ಸೀರೀಸ್ ನಲ್ಲಿ ಇವತ್ತು ಡೇ 3. ಇವತ್ತು ಯಾವ ಸೂಪ್ ಅಂತ ಕೇಳಿದ್ರೆ ತುಂಬಾನೇ ಹೆಲ್ತಿ ಆದ ಅದೇ ಸಮಯ ತುಂಬಾನೇ ಟೇಸ್ಟ್ ಆದ ಮುಡವಾಟಕಾಲ್ ಸೂಪಿನ ಪುಡಿನ ತಯಾರು ಮಾಡಿಟ್ಕೊಂಡು ಯಾವಾಗ ಬೇಕೋ ಅವಾಗ ಇನ್ಸ್ಟೆಂಟ್ ಆಗಿ ಸೂಪ್ ನ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಮುಡವಾಟಕಾಲ್ ಸೂಪ್ ಪುಡಿನ ರೆಡಿ ಮಾಡ್ಕೊಳ್ಳೋಣ. ಇದನ್ನ ಮಾಡೋದಕ್ಕೆ ಸ್ಟವ್ ನಲ್ಲಿ ಒಂದು ಬಾಣ್ಲಿ ಇಟ್ಟು 1 ಕಪ್ ಧನಿಯಾ, 1 ಕಪ್ ಜೀರಿಗೆ, 2.5 ಕಪ್ ಮೆಣಸು, 2 ಕಪ್ ಸೋಂಪು, 1/4 ಕಪ್ ಚಕ್ಕೆ, 1/4 ಕಪ್ ಲವಂಗ, ಅರ್ಧ ಕಪ್ ಕಡಲೆ ಬೇಳೆ, ಅರ್ಧ ಕಪ್ ತೊಗರಿ ಬೇಳೆ, 1.5 ಕಪ್ ಬೆಳ್ಳುಳ್ಳಿನ ಸಿಪ್ಪೆ ಜೊತೆಗೆ ಹಾಕೋಣ. 1 ಕಪ್ ಡ್ರೈ ಶುಂಠಿ, 1 ಕಪ್ ಬಿರಿಯಾನಿ ಎಲೆ, 1 ಕಪ್ ಉಪ್ಪು ಇದೆಲ್ಲವನ್ನ ಸಪರೇಟ್ ಆಗಿ ಡ್ರೈ ಫ್ರೈ ಮಾಡಿ ಒಂದು ಟ್ರೇಗೆ ಹಾಕೋಣ. ಇದಾದ್ಮೇಲೆ 5 ಕಪ್ ಮುಡವಾಟಕಾಲ್ನ ಸಿಪ್ಪೆ ಬಿಡಿಸಿ ಈ ತರ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸಿದ್ದನ್ನ ಹಾಕಿ ಡ್ರೈ ಫ್ರೈ ಮಾಡಿ ಇದನ್ನು ಸಹ ಅದೇ ಟ್ರೇಗ್ ಹಾಕಿ ಬಿಸಿ ಆರಿದ್ಮೇಲೆ ಪುಡಿ ಮಾಡಿ ಜಲಡಿ ಮಾಡಿಟ್ಕೊಂಡು ಸ್ಟೋರ್ ಮಾಡ್ಕೋಬಹುದು. ಈಗ ಇದನ್ನ ಉಪಯೋಗಿಸಿ ಸೂಪ್ ನ ಮಾಡೋಣ. ಸ್ಟವ್ ನಲ್ಲಿ ಒಂದು ಬಾಣ್ಲಿ ಇಟ್ಟು 2 ಟೀ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಆದ್ಮೇಲೆ ಈರುಳ್ಳಿ ಟೊಮೆಟೊನ ಸಣ್ಣ ಕಟ್ ಮಾಡಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಈ ಸೂಪ್ ಪುಡಿನ 1 ಸ್ಪೂನ್ ಹಾಕಿ 4 ಗ್ಲಾಸ್ ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ಟವ್ ನ ಆಫ್ ಮಾಡಿ ಸರ್ವ್ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನಿಮ್ಗೂ ಸಹ ಈ ಮುಡವಾಟಕಾಲ್ ಸೂಪಿನ ಪುಡಿ ಬೇಕು ಅಂತಂದ್ರೆ ಸ್ಕ್ರೀನ್ ಅಲ್ಲಿ ಬರೋ ನಂಬರ್ಗೆ ಕಾಲ್ ಮಾಡಿ.